ವೇದದಲ್ಲಿ ಏನಾದರೂ ನಿಮಗೆ ವಿದ್ಯೆಯಲ್ಲಿ ಕಮ್ಮಿ ಆಗ್ತಿತ್ತು, ಗರುಡ, ಆ ಗರುಡ ದೇವರಿಗೆ ಅಭಿಷೇಕ ಮಾಡಬೇಕು. ಅದು ಕ್ಷಿಪ ಅಂತೂ ಅಂತಾರೆ, ಪಕ್ಷಿ ಅಂತೂ ಅಂತಾರೆ, ಏನಾದರೂ ಅನ್ನಿ ಓಂಕಾರವನ್ನು ಹಿಂದೆ ಮುಂದೆ ನಮಸ್ಕಾರ, ಸ್ವಾಹಾಕಾರ, ಮಧ್ಯದಲ್ಲಿ ಓಂಕಾರ ಪ್ರಣವ, ಹೀಗಂದು ಗರುಡನಿಗೆ ನಮಸ್ಕಾರ, ಪ್ರಣಾಮ, ನೈವೇದ್ಯ, ಪ್ರಾರ್ಥನೆ ಇವುಗಳನ್ನು ಮಾಡಿ ವೇದವಿದ್ಯೆ ವಶವಾಗ್ತದೆ. ವೇದವಿದ್ಯೆಯ ಒಂದಕ್ಷರದ ಜ್ಞಾನವಾಗಲಿಲ್ಲ, ಉಪನಿಷತ್ತು, ಋಗ್ಭಾಷ್ಯ ಅಥವಾ ಋಗ್ವೇದ ಇತ್ಯಾದಿಗಳ ಅಥವಾ ಬ್ರಹ್ಮಸೂತ್ರಾದಿಗಳಲ್ಲಿ ಭಾಷ್ಯಾದಿಗಳಲ್ಲಿ ಉದಾಹೃತವಾದ ವೇದಮಂತ್ರಗಳ ಅರ್ಥವಾಗಲಿಲ್ಲ, ಗರುಡ ದೇವರಿಗೆ ಶರಣ ಹೋಗು. ಇದು ಕ್ರಮ. ಹಾಗಾಗಿ ವೈದಿಕೈ ಪ್ರಾಕೃತೈರಪಿ ವೈದಿಕೈ ಸಂಸ್ಕೃತೈರಪಿ, ವೈದಿಕ ಮತ್ತು ಸಂಸ್ಕೃತವಾದ ಎರಡು ವಿಧವಾದಂತಹ ಮಂತ್ರಗಳಿಂದ ದೇವರನ್ನು ಆರಾಧನೆ ಮಾಡಬೇಕಾದರೆ ತತ್ಪ್ರವರ್ತಕರಾದ ತದಭಿಮಾನಿಗಳಾದ ಅದರ ಜ್ಞಾನವನ್ನು ಕೊಡುವಂತಹ ಶೇಷಗರುಡ ದೇವರನ್ನು ಪಕ್ಕದಲ್ಲಿಟ್ಟು ಪೂಜೆ ಮಾಡಬೇಕು. ಸರ್ವವಿದ್ಯಾ ಅಭಿಮಾನಿಗಳು ಬ್ರಹ್ಮದೇವರು, ಅವರಂತೂ ವಾಯುದೇವರಾಗಿ ಇದ್ದೇ ಇದ್ದಾರೆ. ಆದ್ದರಿಂದ ಹಾಗಾಗಿ ಇದೆಲ್ಲ ನಮ್ಮ ಪೂಜಾಕ್ರಮವೇನಿದೆ ನೋಡಿ, ಒಂದಕ್ಕೊಂದು ಸಂಗತವಾದಂಥದ್ದು. ಅದರ ಸಿಗ್ನಿಫಿಕೆನ್ಸ್, ಅದರ ಮಹತ್ವವನ್ನು ತಿಳ್ಕೊಳ್ಳದೇ ಇದ್ದರೆ ಏನು ಬರೀ ಬರಡು ಪೂಜೆ ಅದು. ಅದರ ಮಹತ್ವವನ್ನು ತಿಳಿತಾ ಹೋದರೆ ಅದ್ಭುತವಾದ. ಆದ್ದರಿಂದ ಹಾಗಾಗಿ ಮಾತಿಗೆ ಗರುಡಾರೂಢ ಅಂತ ದೇವರನ್ನು ಕರೀತಾರೆ. ಏನು ದೇವರಿಗೆ ಹಾರಿ ಬರೋದಕ್ಕಾಗೋದಿಲ್ಲ ಅಂತ ಅನ್ನೋದಕ್ಕೆ ಗರುಡನ ಮೇಲೆ ಕೂತಿದ್ದಾನೆ ಅಂತ ಸ್ಮರಣೆ ಮಾಡೋದಲ್ಲ. ಶೇಷಶಾಯಿ ಏನು ಶೇಷನ್ ತೊಗೊಂಡು ಏನು ಮಾಡೋದು? ಶೇಷಶಾಯಿಯನ್ನು ಸ್ಮರಣೆ ಮಾಡಿದ್ರಿ, ಪೌರುಷೇಯ ಗ್ರಂಥಗಳ ಜ್ಞಾನವನ್ನು ಪರಮಾತ್ಮ ಪೌರುಷೇಯ ಗ್ರಂಥ ಪ್ರತಿಪಾದ್ಯನಾದ ಭಗವಂತನ ಜ್ಞಾನ ನಮಗಾಗ್ತದೆ. ಗರುಡಾರೂಢಾನ್ ಸ್ಮರಣೆ ಮಾಡಿದಿರಿ, ಆಗ ಅಪೌರುಷೇಯ ಗ್ರಂಥ ಪ್ರತಿಪಾದ್ಯನಾದ ಭಗವಂತನ ದರ್ಶನ ಜ್ಞಾನ ನಮಗಾಗ್ತದೆ. ಆ ಗ್ರಂಥಗಳ ಮುಖಾಂತರ ದೇವರ ಜ್ಞಾನವಾಗ್ತದೆ. ಈ ಪ್ರಯೋಜನಕ್ಕಾಗಿ ಪ್ರಾಚೀನರು ಗರುಡಾರೂಢ, ಶೇಷಶಾಯಿ ಇತ್ಯಾದಿಯಾಗಿ ಪರಮಾತ್ಮನನ್ನು ಕೊಂಡಾಡ್ತಾರೆ. ಇನ್ನೂ ಬೇಕಾದಷ್ಟೆಲ್ಲ ಇದೆ, ಪ್ರಸಂಗ ಇಲ್ಲ ಸದ್ಯಕ್ಕೆ. ಆಸೀನ ಮುರ್ವ್ಯಂ ಭಗವಂತ ಮದ್ಯಂ ಸಂಕರ್ಷಣಂ ದೇವಮಕುಂಠಸತ್ವಂ ವಿವಿತ್ಸವಸ್ತತ್ವಮತಃ ಪರಸ್ಯ ಕುಮಾರ ಮುಖ್ಯ ಮುನಯುನ್ವ ಪೃಚ್ಛನ್. ಆ ಸಂಕರ್ಷಣ ಶೇಷದೇವರು ಅವರು ಉಪದೇಶವನ್ನು ಮಾಡಿದರು ಸನತ್ಕುಮಾರರಿಗೆ. ಸನತ್ಕುಮಾರರು ಉಪದೇಶ ಮಾಡಿದಾಗ ಸಾಂಖ್ಯಾಯನರಿಗೆ ಉಪದೇಶ ಮಾಡ್ತಾರೆ. ಸಾಂಖ್ಯಾಯನರು ಅಸ್ಮದ್ಗುರವೆನ್ವಿತಾಯ ಪರಾಶರಾಯಾಥ ಬೃಹಸ್ಪತಿಶ್ಚ, ಪರಾಶರರಿಗೆ ಉಪದೇಶ ಮಾಡ್ತಾರೆ. ಮೈತ್ರೇಯರ ಗುರುಗಳಾದ ಪರಾಶರ ಕೇಳಿದ್ದೀರಿ ನೀವು. ಮೈತ್ರೇಯರು ವೇದವ್ಯಾಸ ದೇವರ ಜೊತೆಗೆ ಪರಾಶರರ ಹತ್ರ ಅಧ್ಯಯನ ಮಾಡಿದ್ದಾರೆ. ವೇದವ್ಯಾಸ ದೇವರಿಗೆ ಅಧ್ಯಯನ ಇಲ್ಲ, ಆದರೆ ಸಾಂದೀಪಿನಿ ಹತ್ರ ಕೃಷ್ಣ ಓದಬೇಕಾದರೆ ವೇದವ್ಯಾಸ ದೇವರು ಯಾಕೆ ಪರಾಶರ ಹತ್ರ ಓದಬಾರದು? ಓದಿದ್ದಾರೆ. ಆಗ ಮೈತ್ರೇಯರು ಜೊತೆ ಕೂತಿದ್ರು. ಹಾಗಾಗಿ ಮೈತ್ರೇಯರಿಗೆ ವೇದವ್ಯಾಸ ದೇವರಿಗೆ ಸಖ್ಯ, ಆ ವಿಧವಾದ ಸತೀರ್ಥ್ಯ ಭಾವ ಆದಿದ್ದರಿಂದ ಇದು ಆಯಿತು. ಆದ್ದರಿಂದ ಅದಕ್ಕಾಗಿ ಅಸ್ಮದ್ಗುರವೆನ್ವಿತಾಯ ಪರಾಶರಾಯಾಥ ಬೃಹಸ್ಪತಿಶ್ಚ ಪ್ರೋವಾಚಮಯ್ಯಂ ಸದಯಾಳುರುಕ್ತ. ಆ ಪರಾಶರರು ನನಗುಪದೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಪರಾಶರರು ನನಗುಪದೇಶ ಮಾಡಿದರು ಅಂದರೆ ಸಂಕರ್ಷಣದಿಂದ ಸನತ್ಕುಮಾರರಿಂದ ಸಾಂಖ್ಯಾಯನರಿಂದ ಪರಾಶರರಿಂದ ಮೈತ್ರೇಯ, ವೇದವ್ಯಾಸದೇವ ಇಬ್ಬರಿಗೂ ಅದು ಬಂತು. ಪರಾಶರಾಯ ಪ್ರೋವಾಚ ಮಹ್ಯಂ ಸದಯಾಳುರುಕ್ತ ಮುನಿ ಪುಲಸ್ತೇನ ಪುರಾಣ ಮಾಧ್ಯಮ ಸೋಹಂ ತವೈತತ್ ಕಥಯಾಮಿ ವತ್ಸ ಶ್ರದ್ಧಾಲವೇ ನಿತ್ಯ ಮನೋವೃತಾಯ. ಯಾದವಾರ್ಯರೊಂದು ಮಾತು ಹೇಳ್ತಾರೆ, ಪಿತರಂ ರಾಕ್ಷಸ ಭಕ್ಷಿತಂ ಶ್ರುತ್ವ. ಪರಾಶರರ ಅಪ್ಪ ಶಕ್ತಿಯ ಅಪ್ಪ ವಸಿಷ್ಠರ ಅಪ್ಪ ಬ್ರಹ್ಮದೇವರು. ಆ ಬ್ರಹ್ಮದೇವರ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಂ ಅಕಲ್ಮಷಂ ಅಂತಹ ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ, ವೇದವ್ಯಾಸ. ಹಾಗಾಗಿ ಈ ತರಹ ಅವರ ಪಿತೃಪಿತಾಮಹ ಪ್ರಪಿತಾಮಹರೆಲ್ಲ ಇದ್ದಾರೆ. ತಂದೆಯಾದಂತಹ ಪರಾಶರ
ಏನಾಗತ್ತೆ ಅಂದರೆ ಪರಾಶರನ ತಂದೆ ಶಕ್ತಿ, ಆ ಶಕ್ತಿ ಋಷಿಗಳನ್ನು ರಾಕ್ಷಸ ತಿಂದು ಬಿಡ್ತಾನೆ. ಪಿತರಂ ರಾಕ್ಷಸ ಭಕ್ಷಿತಂ ಶುತ್ವ ಪರಾಶರ ರಾಕ್ಷಸನಾಶಾಯ ಯಜ್ಞೆ ಪ್ರವೃತ್ತ, ಯಜ್ಞದಲ್ಲಿ ತೊಡಗಿದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ ಅಂತ ಹೊರಟು. ಆಗ ವಸಿಷ್ಠರು ಮಧ್ಯದಲ್ಲಿ ಬರ್ತಾರೆ. ಹೇಗೆ ಹಾವುಗಳ ಸರ್ಪಗಳನ್ನು ಯಜ್ಞ ಮಾಡಿ ಕೊಂದಾಕಬೇಕು ಅಂತ ಜನಮೇಜಯ ಹೊರಟಾಗ ಆಸ್ತಿಕ ಬಂದನೋ, ಯಕ್ಷರೆಲ್ಲರನ್ನು ಕೊಂದಾಕಬೇಕು ಅಂತ ಹೊರಟಾಗ ಧ್ರುವರಾಜ ಬ್ರಹ್ಮದೇವರು ಬಂದು ಹೇಗೆ ಹೇಳ್ತಾರೋ ಹಾಗೇ ಇಲ್ಲಿ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಹೊರಟಾಗ ಯಾರು ಮಗ, ಶಕ್ತಿಯ ಮಗ ಹೊರಟಾಗ ವಸಿಷ್ಠ ಋಷಿಗಳು ಬೇಡ ಅಂತ ಹೇಳ್ತಾರೆ. ನೋಡಿ, ಅಪ್ಪ ಮಗನನ್ನು ಕಳೆದುಕೊಂಡಂತಹ ಅಪ್ಪನೇ ಬಂದು ಹೇಳ್ತಾನೆ, ಏನು ನಮ್ಮ ಮಗ ನಿಮ್ಮಪ್ಪ ರಾಕ್ಷಸನಿಂದ ಸತ್ತಿದ್ದಾನೆ ಅಂತ ಹೇಳಿ ಎಲ್ಲ ರಾಕ್ಷಸರನ್ನು ಕೊಲ್ಲೋದೇ ಸರಿಯಲ್ಲ ಅಂತ ಹೇಳ್ತಾರೆ. ಹೇಳಿದ್ದಕ್ಕೆ ನಿವೃತ್ತ. ಆಗ ಪುಲಸ್ತ್ಯ ಋಷಿಗಳಿಗೆ ಭಾರಿ ಖುಷಿಯಾಯಿತು, ಭಾಳ ಸಂತೋಷವಾಯಿತು. ಎಲ್ಲ ರಾಕ್ಷಸರ ಅಪ್ಪ ಪುಲಸ್ತ್ಯ, ರಾವಣ ಕುಂಭಕರ್ಣ ಇತ್ಯಾದಿಗಳೇ ತಂದೆ. ಆ ಪುಲಸ್ತ್ಯ ಋಷಿಗಳು ಸಂತೋಷಪಟ್ಟು ಅವರು ಓಡಿ ಬಂದು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಸ್ವಸಂತತಿ ರಕ್ಷಣಾತ್ ತುಷ್ಟೇನ ವರೋದತ್ತಃ, ಏನವರ ಪುರಾಣವಕ್ತಾ ಭವಿಷ್ಯಸಿ ಇತ್ಯೇವಂ ರೂಪ, ನೀನು ಒಳ್ಳೆ ಪುರಾಣ ವಕ್ತೃವಾಗ್ತೀ ಅಂತ ಹೇಳಿದರು. ಆ ಕಥೆಯನ್ನು ಸೂಚನೆ ಮಾಡುವುದಕ್ಕಾಗಿ ಪುಲಸ್ತೇನ ಉಕ್ತಃ ಮುನಿ ಆದ್ಯಂ ಪುರಾಣಂ ಪ್ರೋವಾಚ, ಈ ಶ್ರೇಷ್ಠವಾದ ಭಾಗವತವನ್ನು ನನಗೆ ಉಪದೇಶ ಮಾಡಿದರು. ಇವರೆಲ್ಲ ಹೇಳಿದ ಭಾಗವತ ಯಾವುದು? ಇದಲ್ಲ, ಆ ಭಾಗವತ ಆದ್ಯ ಭಾಗವತ, ಆದ್ಯ ಪುರಾಣ. ಅದಕ್ಕೆ ಪುರಾಣ ಮಾದ್ಯಂ ಅಂತಾರೆ. ಪ್ರೋವಾಚ ಮಹ್ಯಂ ಸದಯಾಳುರುಕ್ತಃ ಮುನಃ ಪುಲಸ್ತೇನ ಪುರಾಣ ಮಾದ್ಯಂ ಸೋಹಂ ತವೈ ತತ್ಕಥಯಾಮಿ ವತ್ಸ ಶ್ರದ್ಧಾಲವೇ ನಿತ್ಯಮನುವ್ರತಾಯ. ಆದ್ದರಿಂದ ಆ ರೀತಿಯಾಗಿ ಕ್ರಮ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಬಹಳ ಸುಂದರವಾದ ಮಾತು. ಸಂಕರ್ಷಣರಿಂದ ಸನತ್ಕುಮಾರರು, ಸನತ್ಕುಮಾರರಿಂದ ಸಾಂಖ್ಯಾಯನರು, ಸಾಂಖ್ಯಾಯನರಿಂದ ಪರಾಶರರು, ಪರಾಶರರಿಂದ ಮೈತ್ರೇಯರು, ಮೈತ್ರೇಯರು ವಿದುರನಿಗೆ ಈಗ ಹೇಳ್ತಾ ಇದ್ದಾರೆ. ಇಂಥ ಇದು ಭಾಗವತ. ಸರಿ, ಈಗ ಇಷ್ಟು ಹೇಳ್ತೇನೆ ಅಂತ ಹೇಳಿ ಮೈತ್ರೇಯರು ದಿಢೀರಂತ ಶುರು ಮಾಡ್ತಾರೆ. ಬಹಳ ಹಿಂದೆ ಮುಂದೆ ಅದರ ಪೂರ್ವಪೀಠಿಕೆ ಉತ್ತರ ಪೀಠಿಕೆ ಇವೆಲ್ಲ ಕೆಲವರ ಪ್ರಿಫೇಸೇ ಭಾಳ ಇರ್ತದೆ. ಒಳಗಿರುವಂಥ ವಿಷಯ ಇಷ್ಟೇ ಇರ್ತದೆ. ಪ್ರಿಫೇಸು, ಇಂಟ್ರೊಡಕ್ಷನ್ ಅದೇ ಜಾಸ್ತಿ. ಹಾಗೆಲ್ಲ ಮಾಡದೆ ನೇರವಾಗಿ ಉತ್ತರಕ್ಕೆ ಹೊರಡ್ತಾರೆ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯಾ ಮೀಲಿತ ದೃಂಗ್ಯಮೀಲಯತ ಅಹಿಂದ್ರತಲ್ಪೇಧಿಶಯಾನ ಏಕಃ ಕೃತಕ್ಷಣ ಸ್ವಾತ್ಮರತೌ ಅನೀಹ. ಪಾದ್ಮಕಲ್ಪ, ಪಾದ್ಮಕಲ್ಪ, ಪಾದ್ಮಕಲ್ಪ ಅಂತಂದರೆ ಕಲ್ಪ ಕಲ್ಪ ಎನ್ನುವ ಶಬ್ದಕ್ಕೆ ದಿವಸ ಅಂತ ಅರ್ಥ. ಪಾದ್ಮಕಲ್ಪ ಅಂತನೋ ಶಬ್ದಕ್ಕೆ ಪದ್ಮ ಹುಟ್ಟಿದ ದಿನ. ಒಂದು ಸಿದ್ಧಾಂತದ ಪ್ರಕಾರ, ಒಂದು ಮತದ ಪ್ರಕಾರ ಪದ್ಮ ಪ್ರತಿಕಲ್ಪವೂ ಪ್ರತಿದಿನವೂ ಹುಟ್ಟುತ್ತದೆ ಅಂತ ಕೆಲವರು ಹೇಳ್ತಾರೆ. ಇರಲಿ, ಆದರೆ ಪ್ರತಿದಿನವೂ ಹುಟ್ಟತ್ತೋ ಬಿಡುತ್ತೋ, ಒಂದು ದಿನ ಮಾತ್ರ ಹುಟ್ಟಿತು ಪದ್ಮ, ಅಷ್ಟಂತೂ ಸತ್ಯ. ಆ ದಿನ ಯಾವುದು ಅಂತ ಕೇಳಿದರೆ ಅದು 17,999 ದಿನಗಳಾದ ಮೇಲೆ 18ನೇ ಸಾವಿರದ ದಿನ ಆ ಪದ್ಮ ಹುಟ್ಟಿತು. ಪರಮಾತ್ಮನ ನಾಭಿಯಿಂದ ಪದ್ಮ ಹುಟ್ಟಿತು. ಪಾತಾಳದಲ್ಲಿ ನೀರು, ಬ್ರಹ್ಮಾಂಡ, ಅದರ ಪಾತಾಳ, ಪಾತಾಳದ ಕೆಳಗೆ ನೀರು, ಅದಕ್ಕೆ ಗರ್ಭೋದಕ ಅಂತ ಕರೀತಾರೆ. ಆ ನೀರಿನಲ್ಲಿ ಪರಮಾತ್ಮ ಮಲಗಿದ್ದ. ಭಗವಂತ ಲಯವನ್ನು ಮಾಡಿದ. ಲಯವನ್ನು ಮಾಡಿದಾಗ ಇಡೀ
ಯಾದವಾರ್ಯರು ಬರೀತಾರೆ, ಸತ್ಯಲೋಕ ಪರ್ಯಂತವಾಗಿ ನೀರು ತುಂಬಿ ಹೋಯಿತು. ಲೋಕಗಳಲ್ಲೆಲ್ಲ ಸತ್ಯಲೋಕ ಪರ್ಯಂತವಾಗಿ ನೀರು ತುಂಬಿ ಹೋಯಿತು. ನೀರು ತುಂಬಿದಾಗ ಭಗವಂತ ತಾನು ಶೇಷಶಾಹಿಯಾಗಿ ಮಲಗಿದ. ಶೇಷಶಾಹಿಯಾಗಿ ಮಲಗಿದಂತಹ ಭಗವಂತನು ಆ ಎಲ್ಲ ನೀರನ್ನು ಸೃಷ್ಟಿಕಾಲ ಬಂದಾಗ ಪಾನ ಮಾಡಿದ. ಆ ಸೃಷ್ಟಿಕಾಲ ಬಂದಾಗ ಪಾನ ಮಾಡಿದ ಮೇಲೆ ಆ ನೀರನ್ನು ಘನೀಭೂತವಾಗಿ ಮಾಡಿದ. ಘನೀಭೂತವಾಗಿ ಮಾಡಿದ ಮೇಲೆ ಆದದ್ದೇನು ಅಂದರೆ, ಆ ನೀರೆಲ್ಲ ಪಂಚಭೂತಗಳಿಂದ ಸೇರಿಸಿಕೊಂಡು ಅವುಗಳಿಂದ ವಿಶೇಷವಾಗಿ ಪೃಥಿವ್ಯಾತ್ಮಕವಾದ ಕಮಲವನ್ನು ನಿರ್ಮಾಣ ಮಾಡಿದ. ಆ ಕಮಲ ಪರಮಾತ್ಮನ ನಾಭಿಯಿಂದ ಬಂತು. ನಾಭಿಯಿಂದ ಕಮಲ ಬಂದದ್ದಕ್ಕಾಗಿ ಭಗವಂತನಿಗೆ ಪದ್ಮನಾಭ ಅಂತ ಹೆಸರಾಯಿತು. ಆ ಪದ್ಮನಾಭನಾಗಿ ಪರಮಾತ್ಮ ಕೆಳಗೆ ಮಲಗಿದ್ದಾನೆ. ಅವನ ನಾಭಿಯಿಂದ ಕಮಲ ಬಂತು. ಆ ಕಮಲ ಎತ್ತರವಾದದ್ದೆಷ್ಟು ಅಂತಂದರೆ ಸತ್ಯಲೋಕದವರೆಗೆ ಎತ್ತರವಾದ ಕಮಲವಾಯಿತು. ಅರ್ಥಾತ್ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿತು. ಪರಮಾತ್ಮ ತನ್ನ ಉದರದಲ್ಲಿ ಆ ನೀರಿದೆ, ನೀರನ್ನು ನೋಡಿದ. ನೀರಿನ ಜೊತೆಯಲ್ಲಿ ಸೃಷ್ಟಿಯನ್ನು ಪಡೆಯಲು ನಿಂತಿರುವ ಸಿದ್ಧರಾದ ಅನಂತ ಜೀವರಾಶಿಗಳಿದ್ದಾರೆ, ಅವರನ್ನೂ ಕಂಡ. ಅವರೆಲ್ಲರ ಕರ್ಮಗಳನ್ನು ನೋಡಿದ. ಆ ಹಿಂದಿನ ಕಲ್ಪದಲ್ಲಿ ಏನು ಯಾವ ರೀತಿಯಿಂದ ಕರ್ಮವನ್ನು ಮಾಡಿದ್ರೋ, ಪುಣ್ಯ ಪಾಪಗಳಿತ್ತೋ, ಆ ಪುಣ್ಯ ಪಾಪಗಳು ಈಗ ಯಾವ ವಿಧವಾದ ಫಲವನ್ನು ಕೊಡುವುದಕ್ಕೆ ಸಿದ್ಧವಾಗಿದೆ ಅಂತಹ ಕರ್ಮವನ್ನು ನೋಡಿಕೊಂಡ. ನೋಡಿ, ಇವತ್ತಿನ ದಿವಸ ನಾವು ಮೊಟ್ಟ ಮೊದಲ ಬಾರಿ ಹುಟ್ಟುತ್ತೇವೆ ಅಂತ ಅನ್ನೋದಿಲ್ಲ. ಅನಾದಿಯಿಂದ ಜನ್ಮವನ್ನು ಪಡಿತಾನೇ ಬಂದಿದ್ದೇವೆ. ಯಾಕೆ ಅಂತಂದರೆ, ಈಗ ನಾವು ಕರ್ಮವನ್ನು ಮಾಡದೇನೆ, ನಮ್ಮ ಕರ್ಮವನ್ನು ಅವಲಂಬಿಸದೇನೆ ಭಗವಂತ ನಮಗೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಬೇಕು. ಹಾಗೆ ಹೇಳಿದರೆ ಇದೇ ಮೊದಲನೇ ಬಾರಿ ಸೃಷ್ಟಿ ಅಂತಂದರೆ ಏನೂ ಕರ್ಮಗಳಿಲ್ಲ. ಹಿಂದಿನ ಏನೂ ಕರ್ಮಗಳಿಲ್ಲದೆ ಇದ್ದಾಗ, ಯಾವ ಕರ್ಮವಿಲ್ಲದೇನೆ ಭಗವಂತ ಸೃಷ್ಟಿ ಮಾಡ್ತಾನೆ ಎಂದು ಹೇಳಿದರೆ ಆಭಾಸದ ಮಾತು. ಯಾಕೆ ಆಭಾಸದ ಮಾತು? ಕರ್ಮವಿಲ್ಲದೆ ದೇವರು ನಮಗೆ ಕೊಡುವ ದೇಹ ಎಂಥದ್ದು? ಯಾವ ದೇಹವನ್ನು ಕೊಡ್ತಾನೆ ಹೇಳಿ? ಯಾವ ದೇಹವನ್ನೇ ಕೊಟ್ಟರೂ ಕೂಡ ದೇವರ ಮೇಲೆ ನನಗೊಂದು ದೇಹ, ನಿಮಗೊಂದು ದೇಹ. ಒಬ್ಬನನ್ನು ಆನೆ, ಇನ್ನೊಬ್ಬನನ್ನು ಹಸು, ಇನ್ನೊಬ್ಬ ಬ್ರಾಹ್ಮಣ. ಯಾಕಿವನು ಬ್ರಾಹ್ಮಣನಾದ? ಯಾಕಿವನು ಹಸುವಾದ? ಯಾಕಿವನು ಆನೆಯಾಗಬೇಕಾಯಿತು? ಯಾಕೆ? ಪರಮಾತ್ಮ ಈ ತರಹ ಏನಾದರೂ ಜನ್ಮವನ್ನು ಕೊಟ್ಟರೆ ದೇವರ ಮೇಲೆ ನಾವು ರಿಟ್ ಫೈಲ್ ಮಾಡ್ಬೋದು. ಏನು ಸ್ವಾಮಿ, ಏನಿದು ನಿಮ್ಮ ಮನಸ್ಸಿಗೆ ಬಂದಂತೆ ಮಾಡ್ತೀಯಾ ಅಂತ ದೇವರಿಗೆ ಕೇಳೋ ಹಕ್ಕಿದೆ ನಮಗೆ. ಆದರೆ ಪರಮಾತ್ಮ ಹಾಗೆ ಮಾಡೋದಿಲ್ಲ. ಅವನು ನಿಮಿತ್ತ ಇಟ್ಟುಕೊಂಡೇ ನಮಗೆ ಮಾಡಿದ್ದಾನೆ. ನೋಡು, ನಿನ್ನ ಕರ್ಮ ನಿಂತಿದೆ. ನೀನು ಆನೆಯಾಗಿ ಹುಟ್ಟಬೇಕು ಎಂಬ ಕರ್ಮ ನಿಂತಿದೆ. ಅದಕ್ಕೆ ತಕ್ಕಂತೆ ನಿನಗೆ ಮೊದಲನೇ ಜನ್ಮ, ಈಗ ಆನೆಯ ಜನ್ಮ ಕೊಟ್ಟಿದ್ದೀನಿ ನಾನು. ನನ್ನ ಜವಾಬ್ದಾರಿ ಇಲ್ಲ. ನೀನು ಮಾಡಿದ ಕರ್ಮಕ್ಕೆ ತಕ್ಕಂತೆ ಜನ್ಮ. ಹೀಗೆ ಹಿಂದಿನ 100 ಜನ್ಮಗಳಲ್ಲಿ ಮಾಡಿದ ಸಾವಿರ ಅನಂತ ಅನಾದಿಯಾದ ಜನ್ಮಗಳಲ್ಲಿ ಮಾಡಿದಂತಹ ಕರ್ಮಕ್ಕನುಗುಣವಾಗಿ ಪರಮಾತ್ಮ ಜನ್ಮವನ್ನು ಕೊಡ್ತಾನೆ. ಅಂದಮೇಲೆ ದೇವರಿಗೇನು ಜವಾಬ್ದಾರಿ ಇಲ್ಲ. ಆ ವಿಧವಾದ ಜನ್ಮವನ್ನು ಕೊಡ್ತಾನೆ. ಆದ್ದರಿಂದ ಭಗವಂತ ಆ ಕರ್ಮಗಳನ್ನೆಲ್ಲ ನೋಡಬೇಕಾಗತ್ತೆ ಪರಮಾತ್ಮನಿಗೆ. ಅಂದರೆ ಸರ್ವಜ್ಞನಾದ ಪರಮಾತ್ಮನಿಗೆ ಆ ಕರ್ಮಗಳನ್ನು ಅವಲಂಬಿಸಿಕೊಂಡು ಫಲವನ್ನು ಕೊಡುವುದು ಅನಿವಾರ್ಯ. ಅದಕ್ಕಾಗಿ ತಸ್ಯಾತ್ಮ ಸೂಕ್ಷ್ಮಾಭಿನಿವಿಷ್ಟ ದೃಷ್ಟೇ ಅಂತರ್ಗತೋರ್ಥೋ ರಜಸಾ ತನೀಯಾನ್ ಗುಣೇನ ಕಾಲಾನುಗತೇನ ವಿದ್ಯ ಶುಷ್ಯಂಸ್ತದ ವಿದ್ಯತ ನಾಭಿದೇಶ. ಪರಮಾತ್ಮನ ಉದರದಿಂದ, ನಾಭಿಯಿಂದ ಆ ಕಮಲವು ಮತ್ತು ವ್ಯಕ್ತವಾಗಿದೆ, ಹೊರಗೆ ಹುಟ್ಟಿದೆ, ಹುಟ್ಟಿ ಬಂದಿದೆ. ಬಂದ ಮೇಲೆ ಆ ಕಮಲ ಸಹಸಾ ಉದತಿಷ್ಠದ ಸತ್ಯಲೋಕದವರೆಗೆ ಎತ್ತರವಾಗಿ ಬೆಳೆದಿದೆ. ಅದಕ್ಕೂ ಕರ್ಮವೇ ನಿಮಿತ್ತ. ಕರ್ಮವಿಲ್ಲದೆ ಏನೂ ಆಗುವುದಿಲ್ಲ. ಪುಣ್ಯ ಪಾಪಗಳಿಲ್ಲದೆ ಏನೂ ಆಗುವುದಿಲ್ಲ. ಭೋಜಕಾದೃಷ್ಟ ಅಂತಂತಾರೆ. ಅದು ಬಹಳ ಮುಖ್ಯವಾದದ್ದು. ಅದಕ್ಕೆ ವಿಸ್ತಾರವಾಗಿ ಹೇಳಬೇಕಾದದ್ದು ಸಾಕು ಸದ್ಯಕ್ಕೆ. ಸ್ವರೋಚಿಷಾ ತತ್ಸಲಿಲಂ ವಿಶಾಲಂ ವಿದ್ಯಾವತಯನ್ ಅರ್ಕಯವಾತ್ಮಯೋನಿ. ಅದು ಪರಮಾತ್ಮನಿಂದ ಹುಟ್ಟಿದಂತಹ ಆ ಕಮಲ ಒಳ್ಳೆ ಫಳಫಳ ಅಂತ ಹೊಳೆಯುವಂತಹ ಕಮಲ.
ಅದು ಆ ಬ್ರಹ್ಮಾಂಡದ ಒಳಗಿರುವಂತಹ ಕತ್ತಲನ್ನು ತಾನು ಪರಿಹಾರ ಮಾಡಲು ಸಮರ್ಥವಾಗಿತ್ತು. ಅಂಥ ಕಮಲ ಹುಟ್ಟಿತು. ತಲ್ಲೋಕ ಪದ್ಮಂ ಸೌ ಏವ ವಿಷ್ಣು. ಆ ಕಮಲವನ್ನು ನಿರ್ಮಾಣ ಮಾಡಿದ. ಆದರೆ ಕಮಲವನ್ನು ನಿರ್ಮಾಣ ಮಾಡಿ ಸುಮ್ಮನೆ ಕೂಡಲಿಲ್ಲ ಪರಮಾತ್ಮ. ಕಮಲದಲ್ಲಿ ಸ್ವಯಂ ತಾನು ಪ್ರವೇಶ ಮಾಡಿದ. ಭಗವಂತನ ಪ್ರವೇಶವಾಯಿತು. ಅಂದರೆ ಪದ್ಮ ಸಂಭವ. ಪದ್ಮಜ ಅಂದರೆ ಪದ್ಮಾಂತರ್ಯಾಮಿಯಾದ ಪರಮಾತ್ಮನಿಂದ ಹುಟ್ಟಿದವ ಅಂತರ್ಥ. ಪದ್ಮದಿಂದ ಹುಟ್ಟಿದವ ದೇವರು ಅಂದರೆ ಏನರ್ಥ? ಪದ್ಮದಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತನಿಂದ ಹುಟ್ಟಿದವ ಅಂತೇ ಅರ್ಥ. ಹಾಗಾಗಿ ಸೌಹೇವ ವಿಷ್ಣು ಪ್ರಾವೀವಿಶತ್. ಆ ಪದ್ಮದಲ್ಲಿ ಪ್ರವೇಶ ಮಾಡಿದ. ತಸ್ಮಿನ್ ಸ್ವಯಂ ವೇದಮಯೋ ವಿಧಾತ. ಅವನನ್ನು ಸ್ವಯಂಭುವಂ. ಸ್ವಯಂಭೂ ಅಂತ ಅವನನ್ನು ಕರೀತಾರೆ. ಯಾಕೆ? ಸ್ವಯಂ ಎಂದರೆ ಸ್ವತಂತ್ರನಾದ ಪರಮಾತ್ಮ. ಆ ಪರಮಾತ್ಮನಿಂದ ಹುಟ್ಟಿದವ. ಆದ್ದರಿಂದ ಸ್ವಯಂಭೂ ಅಂತಂತಾರೆ. ಪದ್ಮ ಸಂಸ್ಥಾಧರೇಸ್ತತ್ರ ಬ್ರಹ್ಮ ಅಜನಿ ಚತುರ್ಮುಖ ಇತಿ ಚ. ತಸ್ಯಾಂ ಸಚಂಭೋರುಹ ಕರ್ಣಿಕಾಯಾಂ ಅವಸ್ಥಿತಃ. ಆ ಕಮಲದಲ್ಲಿ ಕೂತಿರುವಂತಹ ಬ್ರಹ್ಮದೇವರು ಸುತ್ತಲೂ ನೋಡಿದರೆ ಯಾರೂ ಕಾಣಲಿಲ್ಲ. ಪರಿಭ್ರಮನ್ ತಿರುಗಿದರು. ಗರಗರ ತಿರುಗಿದಾಗ ತಿರುಗಿದ್ದಕ್ಕೆ ತಕ್ಕಂತೆ ಪೂರ್ವಾಭಿಮುಖವಾಗಿ ಬ್ರಹ್ಮದೇವರು ಕೂತಿದ್ದಾರೆ. ಪೂರ್ವದಲ್ಲಿ ಕಣ್ಣು ಹಾಕಿದರು, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ. ಹೀಗೆ ಕಣ್ಣು ಹಾಕಿ ತಿರುಗಿ ನೋಡಿದ್ದಕ್ಕೆ ಅವರಿಗೆ 4 ಮುಖಗಳು ಬಂತು. ಒಂದೊಂದು ದಿಕ್ಕಿಗೆ ಒಂದೊಂದು ಮುಖದಂತೆ 4 ಮುಖಗಳು ಅವರಿಗೆ ಬಂತು. ಲೇಭೇನು ದಿಶಂ ಮುಖಾನಿ. ಆಗ ತಸ್ಮಾದ್ ಯುಗಾಂತ ಶ್ವಸನಾವಘೂರ್ಣ ಮಹೋಗ್ಮಿ ಚಕ್ರಾತ್ ಸಲಿಲಾತ್ ವಿರೂಢಂ ಅಪಶ್ಯತಃ ಕಂಜಮಂ ಲೋಕತಂತ್ರಂ ನಾತ್ಮಾನಮ ಅದ್ಧ ಅವಿದತ ಆದಿದೇವ. ಆ ಬ್ರಹ್ಮದೇವರಿಗೆ ಯಾವಾಗ ಆ ಪ್ರಳಯ ಕಾಲದಲ್ಲಿರುವ ನೀರಿನ ಮಧ್ಯದಲ್ಲಿ ಮಲಗಿದ ಶೇಷದೇವರಲ್ಲಿ ಮಲಗಿದ ಭಗವಂತನ ಹೊಟ್ಟೆಯ ನಾಭಿಯಲ್ಲಿ ಉದ್ಭವಿಸಿದ ನಾಲದ ಮೇಲೆ ನಿಂತ ಕಮಲದ ಮೇಲೆ ಇರುವ ಬ್ರಹ್ಮದೇವರು ಸುತ್ತಲೂ ನೋಡಿದಾಗ ಯಾರೂ ಕಾಣಲಿಲ್ಲ. ಬರೀ ಪ್ರಳಯೋದಕ, ಭಗವಂತ ಅದೃಶ್ಯ. ಯದ್ಯಪಿ ಆ ಪ್ರಳಯೋದಕ ಶೇಷನ ಕೆಳಗಿದೆ. ಶೇಷ, ವಿಷ್ಣು, ನಾಲ, ಪದ್ಮ, ಬ್ರಹ್ಮದೇವರು ಸುತ್ತಲೂ ನೋಡಿದ್ದಾಗ ಏನೂ ಕಾಣಿಸಿಲ್ಲ. ಆದರೆ ಕೆಳಗಿರುವ ನೀರು ಮಾತ್ರ ಕಾಣಿಸಿದೆ. ನೀರಿನಲ್ಲಿ ಜೊತೆಗೆ ಮಲಗಿದಂತಹ ಶೇಷದೇವರು ಹಾಗೂ ವಿಷ್ಣು ಕಾಣಿಸಲಿಲ್ಲ. ಇದೊಂದು ಅಜ್ಞಾನ. ಇದೆಲ್ಲ ಬೇಕಾದಷ್ಟಿದೆ. ಹಾಗಾಗಿ ಅಪಶ್ಯತಃ ಕಂಜಮಲೋಕತಂತ್ರಂ ಆತ್ಮಾನಮದ್ಧಾವಿದದಾವಿದೇವ. ಅದನ್ನು ನೋಡಲಿಕ್ಕಾಗಲಿಲ್ಲ, ಸಮರ್ಥರಾಗಲಿಲ್ಲ. ಆಮೇಲೆ ಕ ಏಷಃ ಯೋಸೌ ಅಹಂ ಅಬ್ಜಪೃಷ್ಠೆ. ಏನಿದು? ನಾನೊಬ್ಬ ಈ ಕಮಲದ ಮೇಲೆ ಕೂತಿದ್ದೇನೆ, ನನಗೆ ಯಾರು ಜನಕರು, ಯಾರಿಂದ ನಾನು ಹುಟ್ಟಿದವ ನಾನು ಅಂತನ್ನೋದು ತಿಳಿಯದೆ, ಈ ಪದ್ಮ ಯಾರಿಂದ ಬಂತು ಅನ್ನೋದು ಗೊತ್ತಾಗದೆ, ಪ್ರಾಯ ಇದು ಹುಟ್ಟಿದೆ, ನಾನು ಹುಟ್ಟಿದ್ದೇನೆ ಅಂದ ಮೇಲೆ ಹುಟ್ಟಿದ ನನಗೆ ಯಾರೋ ಒಬ್ಬ ಹುಟ್ಟಿಸುವವ ಜನಕ ಯಾರೋ ಒಬ್ಬನಿದ್ದಾನೆ ಅಂತ ಹೇಳಲೇಬೇಕು. ಇಲ್ಲದೆ ಅದು ನಡೆಯುವುದಿಲ್ಲ. ಕಮಲಕ್ಕೂ ಒಬ್ಬ ಜನಕ ಬೇಕು. ಕಿಂಚನೈತತ ಅಧಸ್ತಾತ್ ಅಧಿಷ್ಠಿತಂ ಯತ್ರ ಸತಾನುಭಾವ್ಯಂ. ಅದು ಯಾರು? ಇನ್ಯಾರಲ್ಲ, ಅದು ಪರಮಾತ್ಮನೇ ಇರಬೇಕು, ಭಗವಂತನೇ ಇರಬೇಕು. ನಿರ್ದೋಷನಾದ ಪರಮಾತ್ಮ ಅವನೊಬ್ಬನೇ ಪ್ರಳಯ ಕಾಲದಲ್ಲಿರ್ತಾನೆ ಅಂತ ಕೇಳಿದ್ದೇವೆ. ಬ್ರಹ್ಮದೇವರು ಹೇಳ್ತಾರೆ, ಇನ್ನೂ ಬ್ರಹ್ಮದೇವರಿಗೆ ಭಗವಂತನ ಪ್ರತ್ಯಕ್ಷವಾಗಿಲ್ಲ. ಭಗವಂತ ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿ ನವಂದತೆ ಅಂತ ಹೇಳಿ ಭಗವಂತನ ದರ್ಶನ ಸದಾಕಾಲ ಇದೆ ಎಂದು ಹೇಳುವಂತಹ ಶಾಸ್ತ್ರವಿದ್ದರೂ ಬ್ರಹ್ಮದೇವರಿಗೂ ಕೂಡ ಭಗವಂತ ತಾನು ಅದೃಶ್ಯನಾಗಿರ್ತಾನೆ. ಅದು ಭಗವಂತನ ಸಂಕಲ್ಪ. ಏನು